ನಮಸ್ತೆ ಭಾವನಾ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ದಿವ್ಯಾ, ನಾನು ಆರಾಮ್. ನೀವ್ ಹೇಗಿದ್ದೀರಾ? ಸೂಪರ್ ಮ್ಯಾಮ್. ನಾನ್ ಸೂಪರ್ ಬಿಂದಾಸ್. ಪತ್ರಿಕೆ ಚೆನ್ನಾಗಿ ನಡೀತಾ ಇದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ಗ್ಲಾಡ್. ಸೊ ನಡೀತಾ ಇದೆ. ಈಗ ಸದ್ಯದಲ್ಲೇ ಓಮನ್ಸೆ ಕೂಡ ರೀಲಾಂಚ್ ಮಾಡೋಣ ಅಂತ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಸದ್ಯದಲ್ಲೇ ಒಂದು ಹೊಸ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀನಿ. So ಹಾಗಾಗಿ ನಾನೇ ಆಂಟಿ ನಿನ್ನ ಒಲುಮೆಯಿಂದಲೇ ಅಂತ ಪುಸ್ತಕದ ಹೆಸರು. ಆಂಟಿ ಲವರ್ಸ್ ಅಂತೂ ಇವಾಗ ಜಾಸ್ತಿ ಆಗಿದ್ದಾರೆ. ಐ ನೋ ಇಟ್ಸ್ ಬೇಸಿಕಲಿ ಒಂಥರ ಹ್ಯೂಮನ್ ಇಂಟ್ರೆಸ್ಟ್ ಅಂಡ್ ಸೈಕಾಲಜಿಕಲ್ ಸಬ್ಜೆಕ್ಟ್. ಸೊ ಅದನ್ನ ನಮ್ಮ ತಂದೆಯವರು ಒಂದು 20 ಪುಟ ಬರ್ದಿದ್ರು. ಈಗ ನಾನು ಅದನ್ನ ಒಂದು 125 ಪುಟ ಬರ್ದಿದ್ದೀನಿ. ಸೊ ಈಗ ಎಸ್, ದಯವಿಟ್ಟು ಓದಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜನರು ಅಷ್ಟೇ ಓದ್ಬೇಕು, ಅವ್ರ ಅಭಿಪ್ರಾಯ ತಿಳಿಸ್ಬೇಕು. ಫಸ್ಟ್ ಬುಕ್ ನನ್ನ ಅಟೆಂಪ್ಟ್. ಸೊ ಹಾಗಾಗಿ ನನಗೂ ಒಂದು ಪುಕ ಪುಕ ಅಂತ ಇರುತ್ತಲ್ಲ. ಇಷ್ಟು ದಿನ ಬರೀ ವುಮನ್ಸ್ ಬರಿತಾ ಇದ್ದೆ. ಸಿನ್ಸ್ ಸೈಕಾಲಜಿ ಓದಿರೋದ್ರಿಂದ, ಜರ್ನಲಿಸಂ ಓದಿರೋದ್ರಿಂದ, ಕ್ರೈಮ್ ರಿಪೋರ್ಟ್ ಮತ್ತೆ ಹ್ಯೂಮನ್ ಇಂಟ್ರೆಸ್ಟ್, ಸೈಕಾಲಜಿಗೆ ಸಂಬಂಧಪಟ್ಟಂಗೆ, ಮನಸ್ಸಿಗೆ ಮೆದುಳಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳನ್ನ ಬರಿತಾ ಇದ್ದೆ. ಆದ್ರೆ ಈಗ ಒಂದು ಪುಸ್ತಕ ಬರಿತಾ ಇದ್ದೀನಿ, ಬರ್ದಿದ್ದೀನಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಅದು ರಿಲೀಸ್ ಆಗತ್ತೆ. ಸೊ ಹಾಗಾಗಿ ಇವೆಲ್ಲ ಒಟ್ಟಾರೆ ಇಂಟು ರೈಟಿಂಗ್, ಮೀಡಿಯಾ ಅಂಡ್ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ಆಗ್ತಾ ಇದೆ, ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.